ಎಲ್ಲರಿಗೂ ನಮಸ್ಕಾರ. ರಾಜ್ಯೋತ್ಸವದ ಶುಭಾಶಯಗಳು. ನೀವು ನೋಡ್ತಾ ಇರೋಂಥ ಈ ನೋಟಿನ ವಿನ್ಯಾಸದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಏನೆಲ್ಲ ಮಾಹಿತಿ ಇದೆ ಅಂದರೆ ಕರ್ನಾಟಕ ಅಂತ ಹೆಸರೇವಾಗ ಇದರಲ್ಲಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದೆ. ಅದನ್ನು ನೆನಪಿಟ್ಕೊಳಕ್ಕೆ ಇದೊಂದು ಸೂತ್ರ ಫಾರ್ಮುಲಾ ಏನಿದೆ ಸರ್, ಇದನ್ನು ಡಿಕೋಡ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲ ಜಿಲ್ಲೆಗಳ ಹೆಸರು ಬಾಯಲ್ಲಿ ಬರಬೇಕು. ಅದ್ರ ಜೊತೆಗೆ ಕರ್ನಾಟಕ ಅಂತ ಹೆಸರೇವಾಗಾಯಿತು ಮೇಲ್ಗಡೆ ಇದೆ ಸರ್ ಡೇಟು ವಿತ್ತು ಗುರುವಾರ ಹೇಳ್ತೀನಿ ನಾನು. ಗುರುವಾರ 1ನೇ ತಾರೀಕು ನವೆಂಬರ್ 1973 ಕರ್ನಾಟಕ ಅಂತ ಹೆಸರಾಗುತ್ತೆ. ಶಾಸ್ತ್ರೀಯ ಭಾಷೆ ಅಂತ ಹೇಳ್ಬಿಟ್ಟು 31 ಅಕ್ಟೋಬರ್ 2008 ಆಗುತ್ತೆ. ಕರ್ನಾಟಕದ ಲಾಂಛನ ಲೋಗೋ ಗಂಡ ಬೇರಂಡ ಆಗಿರುತ್ತೆ. ನಮ್ಮ ಭಾಷೆ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಳ್ತಾಳೆ. ನಮ್ಮ ಜೀವನದಲ್ಲಿ ನೆನೆಯಬೇಕಾದ ಒಬ್ಬರು ಪ್ರಾತಸ್ಮರಣೀಯ ಯಾರಿದ್ದಾರೆ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಕೊಡುಗೆ ತುಂಬಾ ಇದೆ. ಅದ್ರ ಜೊತೆಗೆ ನಮಗೆ ಇನ್ನು ಹಿಂದೆ ನೋಡ್ಬೋದು ಕರ್ನಾಟಕವನ್ನು ಆಳಿರುವಂಥ ಒಂದಷ್ಟು ರಾಜ ಮನೆತನಗಳು ನಮ್ಮ ಕರ್ನಾಟಕ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಎಲ್ಲರ ಕೊಡುಗೆ ಇದೆ. ಅದ್ರ ಜೊತೆಗೆ ಅತಿ ಹೆಚ್ಚು ಗಂಧದ ಮರ ಇರುವಂಥ ಏಕೈಕ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ, ಅದುವೇ ಗಂಧದ ಗುಡಿ. ಮೊಟ್ಟಮೊದಲ ದಸರಾ ಅಂತ ನಾವು ನೋಡ್ತೀವಿ, ಹೌದು. ಆದರೆ ಮೊಟ್ಟಮೊದಲ ದಸರಾ ಶುರುವಾಗಿದ್ದು ನಮ್ಮ ಮೈಸೂರಲ್ಲಿ 610 ಕ್ರಿಸ್ತಶಕ 1610 ಶುರುವಾಗುತ್ತೆ. 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನಮಗೆ. ಆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಆರ್ಡರ್ ನೆನ್ಪಿಟ್ಕೊಳಕ್ಕೋಸ್ಕರ ಒಂದಾದ್ಮೇಲೆ 2 ನೆನ್ಪಿಟ್ಕೊಳಕ್ಕೋಸ್ಕರ ಇದೊಂದು ಫಾರ್ಮುಲಾ ಇದೆ, ಸೂತ್ರ. ಆ ಸೂತ್ರ ಹೇಳುತ್ತೆ ಕು ದ ಶೀಮಾ ವಿಯು ಗಿಚ್ಚಂ. ಕು ಅಂದರೆ ಕುವೆಂಪು, ದಾರಂದ್ರೆ ದಾರಾಬೇಂದ್ರೆ, ಶಿ ಅಂದರೆ ಶಿವರಾಮ್ ಕಾರಂತ್, ಮಾ ಅಂದರೆ ಮಾಸ್ತಿ, ವಿ ವಿಕ್ರು ಗೋಕಾಕ್, ಯು ಆರ್ ಮೂರ್ತಿ, ಗಿ ಗಿರೀಶ್ ಕರಡ್, ಚಂದ್ರಶೇಖರ್ ಕಂಪಾರ್. 8 ಜ್ಞಾನಪೀಠ ಪ್ರಶಸ್ತಿ ನಾವು ನೆನ್ಪಿಟ್ಕೋಬೇಕು. ಮುಂದಿನ ಪೀಳಿಗೆ